ನೈಸರ್ಗಿಕ ಕೃಷಿಯಲ್ಲಿ ನೀಮಾಸ್ತ್ರ ಅನ್ನೋದು ಒಂದು ಕೀಟನಾಶಕ. ಈ ಎಲೆ ತಿನ್ನುವಂಥದ್ದು ಇಲ್ಲಾಂದ್ರೆ ರಸ ಇರುವಂತಹ ಏನು ಕೀಟಗಳು ಬರ್ತವೆ ಬೆಳೆಗಳಿಗೆ, ಅವುಗಳನ್ನ ನಿಯಂತ್ರಣಗೊಳಿಸಲು ಅಂತ ನಾವು ನೀಮಾಸ್ತ್ರ ಅನ್ನೋ ಒಂದು ಕೀಟನಾಶಕವನ್ನ, ಅಂದ್ರೆ ನೈಸರ್ಗಿಕ ಕೀಟನಾಶಕ ಅದು, ಅದನ್ನ ನಾವು ಬಳಸುವಂಥದ್ದು. ಕೀಟನಾಶಕ ಆಗಿರೋದ್ರಿಂದ ಬೇವು, ಎಲ್ಲದ್ರಲ್ಲೂ ಬೇವು ಅನ್ನೋದು ಒಂದು ಹೆಚ್ಚು ಈಗ ನಮ್ಮ ಮನುಷ್ಯರಿಗೆ ಆಗ್ಲಿ ಕೂಡ ಬೇವು ಅನ್ನೋದು ತುಂಬಾ ಉಪಾಯಕಾರಿ, ಅಂದ್ರೆ ತುಂಬಾ ಬೆನಿಫಿಟ್ ಇರೋ ಕಾರಣಕ್ಕೆ ನಾವು ಈ ಕೀಟನಾಶಕ ತಯಾರಿಸುವಲ್ಲಿ ಬೇವಿನ ಸೊಪ್ಪನ್ನ ಒಂದು 5 kg ಅಷ್ಟು ರುಬ್ಬಿ ಅದಕ್ಕೆ ಸೇರಿಸುವಂಥದ್ದು. ಕೃಷಿಯಲ್ಲಿ ನೀವು ಎಲ್ಲಾ ಬೆಳೆಗಳಿಗೂ ಈ ನೀಮಾಸ್ತ್ರ ಅನ್ನ ಬಳಸಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನು ಇರೋದಿಲ್ಲ. ಯಾಕೆ ಯಾವಾಗ ನಿಮಗೆ ಇನ್ನೇನು ಕೀಟ ಕಾಣಿಸ್ತಿದೆ, ಇಲ್ಲ ಅದ್ರದ್ದು ಚಟುವಟಿಕೆ ಹೆಚ್ಚಾಗಿದೆ ಅನ್ನೋ ಟೈಮಲ್ಲಿ ನೀವು ಇದನ್ನ ಸಿಂಪಡಣೆ ಮಾಡಬಹುದು. 7 ದಿನಕ್ಕೊಮ್ಮೆ ಸಿಂಪಡಣೆ ಮಾಡಿದ್ರೆ ಬೇರೆ ಏನು ಬರುತ್ತೆ ಮುಂದೆ ಬರುವಂತ ಏನಂತಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಇದ್ರಲ್ಲಿ ನೀವು ಮುಂದೆ ಬರೋ ಅಂತ ಕೀಟಗಳನ್ನ ಕೂಡ ತಡೆಗಟ್ಟಬಹುದು. ಈಗ ನಮಗೆ ಬೇವು ಬೆಲ್ಲ ತಿನ್ನಿ ಅಂತ ಯುಗಾದಿ ಹಬ್ಬದ ಟೈಮಲ್ಲಿ ಹೇಳ್ತಾರೆ. ಯಾಕೆ ಅನ್ನೋ ಕಾರಣಕ್ಕೆ ಶುಗರ್ ಅನ್ನೋದು ಕಂಟ್ರೋಲ್ ಆಗುತ್ತೆ, ಇಲ್ಲ ಬೇವಿನಲ್ಲಿರುವಂತಹ ಎಷ್ಟೊಂದು ಒಳ್ಳೆಯ ಅಂಶಗಳು ನಮ್ಮ ಬಾಡಿಗೂ ಕೂಡ ಬೆನಿಫಿಟ್. ಅದೇ ರೀತಿ ಬೆಳೆಗಳಿಗೂ ಕೂಡ ಈ ಬೇವಿನ ಎಲೆಗಳಲ್ಲಿ ಏನು ಅಜಾಡಿರೆಕ್ಟಿನ್ ಅಂತ ಒಂದಿದೆ ಇದು ಅಂಶ, ಅದರಿಂದ ಅದು ಕೀಟನಾಶಕವಾಗಿ ಕೂಡ ಕ್ರಿಯೆ ನಿರ್ವಹಿಸುವಂತದ್ದು. ಗಿಡ ಮದ್ದಲ್ಲ ಅನ್ನೋದು ಕೇಳಿರ್ತೀರ ನೀವು ಗಾದೆ ಮಾತನ್ನ. ಅದೇ ತರ ನೀವು ಮನೆಯಲ್ಲಿ ನೀವು ಇದನ್ನ ತಯಾರಿಸ್ಕೊಂಡು ಮಾಡಿದ್ರೆ ನಿಮಗೆ ಆ ಬೇರೆ ಖರ್ಚು ಏನಾಗ್ತಿದೆ, ನೀವು ರಾಸಾಯನಿಕ ಕೀಟನಾಶಕಗಳ ಮೇಲೆ ಏನ್ ನೀವು ಅವಲಂಬಿತರಾಗಿದ್ದೀರಾ ಅದು ಕೂಡ ಕಡಿಮೆ ಆಗಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಮೇಡಮ್? ನಾನು ಡಾಕ್ಟರ್ ವರಲಕ್ಷ್ಮಿ, ಮಣ್ಣು ವಿಜ್ಞಾನಿ, KVK ಚಂದ್ರಾಯನಹಳ್ಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ ಸರ್. ಮೇಡಮ್ ಏನಿದು ನೀಮಾಸ್ತ್ರ ಬಗ್ಗೆ ಹೇಳ್ತಾ ಇದ್ರಿ, ಏನದು ನೀಮಾಸ್ತ್ರ ಅಂದ್ರೆ? ನೀಮಾಸ್ತ್ರ ಅಂತಂದ್ರೆ ಈಗ ನೈಸರ್ಗಿಕ ಕೃಷಿಯಲ್ಲಿ ನಾವು ಯಾವುದೇ ರಾಸಾಯನಿಕಗಳು ಬಳಸುವಂತೆ ಇಲ್ಲ. ನಾವೇನೇ ಬಳಸಿದ್ರು ಅಂತ ಅಂದ್ರೆ ನೈಸರ್ಗಿಕ ಹೆಸರಲ್ಲೇ ಇರೋ ಉದ್ದೇಶದಿಂದ ನಿಸರ್ಗ ಇಲ್ಲ ಪ್ರಕೃತಿಯಲ್ಲಿ ಏನ್ ಸಿಗುತ್ತೆ ನಮಗೆ ಆ ವಸ್ತುಗಳನ್ನ ಬಳಸಿ ನಾವು ಕೃಷಿಯನ್ನ ಮಾಡುವಂಥದ್ದು. ಅದರಲ್ಲಿ ನಾವು ನೀಮಾಸ್ತ್ರ ಅನ್ನೋದಾದ್ರೆ ಈಗ ಏನು ರಾಸಾಯನಿಕಗಳನ್ನ ನಾವು ಹಲವಾರು ವಿಧವಾದ ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ತೀವಿ. ಆದ್ರೆ ನೈಸರ್ಗಿಕ ಕೃಷಿಯಲ್ಲಿ ನೀಮಾಸ್ತ್ರ ಅನ್ನೋದು ಒಂದು ಕೀಟನಾಶಕ. ಈ ಎಲೆ ತಿನ್ನುವಂಥದ್ದು ಇಲ್ಲಾಂದ್ರೆ ರಸ ಇರುವಂತಹ ಏನು ಕೀಟಗಳು ಬರ್ತವೆ ಬೆಳೆಗಳಿಗೆ, ಅವುಗಳನ್ನ ನಿಯಂತ್ರಣಗೊಳಿಸಲು ಅಂತ ನಾವು ನೀಮಾಸ್ತ್ರ ಅನ್ನೋ ಒಂದು ಕೀಟನಾಶಕವನ್ನ, ಅಂದ್ರೆ ನೈಸರ್ಗಿಕ ಕೀಟನಾಶಕ ಅದು, ಅದನ್ನ ನಾವು ಬಳಸುವಂಥದ್ದು. ಅದನ್ನ ಹೇಗ್ ತಯಾರಿಸೋದು ಅಂತ ನಾವಿವತ್ತು ನೋಡೋಣ. ಮೊದಲಿಗೆ ನಾವು ಏನು 5 ಲೀಟರ್ ದೇಸಿ ಆಕಳಿನ ಗೋಮೂತ್ರವನ್ನು ತಗೊಂಡು ಅದಕ್ಕೆ ನಾವು 1 kg ಆಗುವಷ್ಟು ದೇಸಿ ಆಕಳಿನ ಸಗಣಿಯನ್ನ ಸೇರಿಸುವಂಥದ್ದು. ಆಮೇಲೆ ಅದಕ್ಕೆ ಈಗ ನಾವು ಕೀಟನಾಶಕ ಆಗಿರೋದ್ರಿಂದ ಬೇವು, ಎಲ್ಲದ್ರಲ್ಲೂ ಬೇವು ಅನ್ನೋದು ಒಂದು ಹೆಚ್ಚು ಈಗ ನಮ್ಮ ಮನುಷ್ಯರಿಗೆ ಆಗ್ಲಿ ಕೂಡ ಬೇವು ಅನ್ನೋದು ತುಂಬಾ ಉಪಾಯಕಾರಿ, ಅಂದ್ರೆ ತುಂಬಾ ಬೆನಿಫಿಟ್ ಇರೋ ಕಾರಣಕ್ಕೆ ನಾವು ಈ ಕೀಟನಾಶಕ ತಯಾರಿಸುವಲ್ಲಿ ಬೇವಿನ ಸೊಪ್ಪನ್ನ ಒಂದು 5 kg ಅಷ್ಟು ರುಬ್ಬಿ ಅದಕ್ಕೆ ಸೇರಿಸುವಂಥದ್ದು. ನಂತರ ಅದಕ್ಕೆ ಬೆಲ್ಲವನ್ನ ಸೇರಿಸುವಂಥದ್ದು. ನಂತರ ಅದಕ್ಕೆ ದ್ವಿದಳ ಧಾನ್ಯಗಳ ಪುಡಿಯನ್ನು ಕೂಡ ಸ್ವಲ್ಪ ಸೇರಿಸುವಂಥದ್ದು. ನಂತರ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಇದನ್ನ ಒಂದು 100 ಲೀಟರ್ಗಷ್ಟು ನೀರಿಗೆ ಬೆರೆಸಿದ್ರೆ ಅದು ನಾವು ಏನು ಕೀಟನಾಶಕವಾಗಿ ಸಿಂಪಡಣೆ ಮಾಡಲು ನೀಮಾಸ್ತ್ರ ಅನ್ನೋದು ಸಿದ್ಧವಾಗುತ್ತೆ. ಇದು ಎಲ್ಲಿ ಯಾವಾಗ ಉಪಯೋಗಿಸಬೇಕು, ಇದರಿಂದ ಏನ್ ಪ್ರಯೋಜನ? ಅದೇ ಸರ್, ನಾನು ಮುಖ್ಯವಾಗಿ ಹೇಳ್ದಂಗೆ ಇದು ಒಂದು ಮುಖ್ಯವಾಗಿ ಕೀಟನಾಶಕ. ಈಗ ಎಲೆ ತಿನ್ನುವಂತ ಕೀಟಗಳಾಗಿರ್ಬೋದು, ಇಲ್ಲ ರಸ ಇರುವಂತ ಕೀಟಗಳಾಗಿರ್ಬೋದು, ಹೆಚ್ಚಾಗಿ ನಾವು ಬೆಳೆಗಳಲ್ಲಿ ಇತ್ತೀಚೆಗೆ ಕಾಣ್ತಿರೋಂಥದ್ದು.
ನಾವ್ ಈಗೇನ್ ಪ್ರಕೃತಿಯಲ್ಲಿ ಆಗ್ತಿರುವಂತ ಬದಲಾವಣೆ ಒಂದ್ ಮೇಲೆ ಬಿಸಿಲಿರುತ್ತೆ, ಒಮ್ಮೆಲೆ ಮಳೆ ಬರುತ್ತೆ. ಈ ಕಾರಣಕ್ಕೆ ಕೀಟ ಬಾಧೆ ಅನ್ನೋದು ಹೆಚ್ಚಾಗಿರ್ಬೋದು. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಕೀಟನ ನಿಯಂತ್ರಣಗೊಳಿಸಲು ಇದು ನೀಮಾಸ್ತ್ರ ಅನ್ನೋದು ಒಂದು ಮುಖ್ಯವಾದ ಕೀಟನಾಶಕ. ಇದನ್ನ ನೀವು ಅಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆಸುವಂತದ್ದು. ಯಾವ ರೋಗಕ್ಕೆ ಇದು ಬಳಸಿದ್ರೆ ಅನುಕೂಲ? ಯಾವ ಬೆಳೆ ತುಂಬಾ ಇದಾಗ್ತಾ ಇದೆ, ಎಲ್ಲಿ ಬಳಸ್ತಾ ಇದ್ದಾರೆ? ನೈಸರ್ಗಿಕ ಕೃಷಿಯಲ್ಲಿ ನೀವು ಎಲ್ಲಾ ಬೆಳೆಗಳಿಗೂ ಈ ನೀಮಾಸ್ತ್ರ ಅನ್ನ ಬಳಸಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನು ಇರೋದಿಲ್ಲ. ಯಾಕೆ ಅಂದ್ರೆ ನಾವು ತಯಾರಿಸುವಂತದ್ದು ಎಲ್ಲಾನು ಸಾವಯವ, ಅಂದ್ರೆ ಏನ್ ನೈಸರ್ಗಿಕದಲ್ಲಿ ಸಿಗುವಂತ ಪದಾರ್ಥಗಳಿಂದ ತಯಾರಿಸಿರುವಂತ ಕಾರಣಕ್ಕೆ ನಾವು ಇದನ್ನ ಎಲ್ಲಾ ಬೆಳೆಗಳಲ್ಲೂ ಬೆಳೆಸಬಹುದು. ಯಾವಾಗ ನಿಮಗೆ ಇನ್ನೇನು ಕೀಟ ಕಾಣಿಸ್ತಿದೆ, ಇಲ್ಲ ಅದ್ರದ್ದು ಚಟುವಟಿಕೆ ಹೆಚ್ಚಾಗಿದೆ ಅನ್ನೋ ಟೈಮಲ್ಲಿ ನೀವು ಇದನ್ನ ಸಿಂಪಡಣೆ ಮಾಡಬಹುದು. 7 ದಿನಕ್ಕೊಮ್ಮೆ ಸಿಂಪಡಣೆ ಮಾಡಿದ್ರೆ ಬೇರೆ ಏನು ಬರುತ್ತೆ ಮುಂದೆ ಬರುವಂತ ಏನಂತಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಇದ್ರಲ್ಲಿ ನೀವು ಮುಂದೆ ಬರೋ ಅಂತ ಕೀಟಗಳನ್ನ ಕೂಡ ತಡೆಗಟ್ಟಬಹುದು. ಎಕ್ಸಾಂಪಲ್ ಯಾವ್ದಾದ್ರು ಹೇಳ್ಬೋದಾ ಮೇಡಮ್? ಎಲ್ಲಾದ್ರೂ ಈಗ ನೀವು ತುಂಬಾ ನೀಮಾಸ್ತ್ರಗಳನ್ನ ಬಳಕೆ ಮಾಡಿದೀರಾ, ನಿಮ್ಮ KVKಯಲ್ಲಿ ಕೂಡ ಬಳಕೆ ಮಾಡಿರ್ತೀರಾ. ಸೊ ಯಾವ್ದಾದ್ರು ರೋಗ ಈ ತರ ನಿಯಂತ್ರಣಕ್ಕೆ ಬಂದಿದ್ದಾಗ್ಲಿ, ಕೀಟ ಬಾಧೆ ಇದ್ದಾಗ ಆ ತರದ್ದಾಗಿದ್ಯಾ? ಕೀಟ ಬಾಧೆ ಅಂದ್ರೆ ಇವಾಗ ಲೀಫ್ ಹಾಪರ್ಸ್ ಅಂತ ಬರ್ತವೆ ಸರ್. ಅದು ಏನಂತಾರೆ, ರಸ ಇರುವಂತಹ ಕೀಟಗಳವು. ಅವು ಬೆಳೆಯಲ್ಲಿ ಸುಮಾರು ಎಲ್ಲ ಬೆಳೆಗಳಲ್ಲೂ ಬರ್ತವೆ ಅವು. ಅದಕ್ಕೆ ನಾವು ಸಿಂಪಡಣೆ ಮಾಡಿದ್ದಲ್ಲಿ ಅವುಗಳ ಚಟುವಟಿಕೆ ಕಡಿಮೆ ಆಗಿ ಅದನ್ನ ಏನಂತಾರೆ, ಇಲ್ಲ ಇನ್ನೊಂದು ಬಿಳಿ ಏನಂತ ಆಗಿರ್ಬೋದು, ಏಫಿಡ್ಸ್ ಅಂತ ಅಂತೀವಿ. ಅದನ್ನು ಸುಮಾರು ಅಷ್ಟು ಬೆಳೆಗಳಲ್ಲಿ ನಾವು ಕಂಡಿರುವಂತ ಕಾಮನ್ ಏನಂತಾರೆ ಕೀಟ ಅದಾಗಿರೋದ್ರಿಂದ ನಾವು ಇದನ್ನೇನ್ ಬೇವಿನ ಎಣ್ಣೆ ಅದ್ರಲ್ಲಿರುವಂತ ಕಹಿ ಅಂಶ ಈ ಕೀಟಗಳನ್ನ ಅದ್ರ ಚಟುವಟಿಕೆಯನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಕೀಟನಾಶಕವಾಗಿ ಬಳಸಬಹುದು. ಹೆಂಗ್ ಬಳಸಬೇಕು ಮೇಡಮ್ ಇದನ್ನ? ಅಂದ್ರೆ ಈಗ 100 ಲೀಟರ್ಗೆ ತಯಾರಿಸುವಂತದ್ದು ಹೇಗೆ ಅಂತ ನಾನು ಹೇಳಿದ್ನಲ್ಲ, ಆ 100 ಲೀಟರ್ನ ನೀವು ಯಾವುದೇ ಡೈಲ್ಯೂಟ್ ಮಾಡ್ಬೇಕಾ ಅನ್ನೋ ಇದೇನು ಇಲ್ಲ. ನೀವೇನು ತಯಾರಿಸಿರ್ತಿರಲ್ಲ ಅದನ್ನ ನೀವು ಬಸಿದು ಅದನ್ನ ನೀವು ಡೈರೆಕ್ಟ್ ಸ್ಪ್ರೇ ಮಾಡುವಂತದ್ದು, ಅಂದ್ರೆ ಸಿಂಪಡಿಸುವಂತದ್ದು. ನಿಮ್ ಬೆಳೆಗಳಿಗೆ ನೀವು ಡೈರೆಕ್ಟ್ ಆಗಿ ಸಿಂಪಡಿಸುವಂತದ್ದು. ಅದನ್ನ ನೀವು ಡೈಲ್ಯೂಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ 100 ಲೀಟರ್ಗೆ ಅಂತ ತಯಾರಿಸ್ಕೊಂಡಿರ್ತೀವಿ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಸಿಂಪಡಣೆ ಮಾಡಬಹುದು. ನಾನು ಆಗ್ಲೇನೆ ಕೇಳ್ಬೇಕಾಗಿತ್ತು ಅದನ್ನ. ನೀಮಾಸ್ತ್ರ ಅಂತ ಹೇಳಿದ್ರೆ ಈ ಬೇವಿನ ಎಲೆಯಲ್ಲಿ ಅಂತದ್ ಏನಿದೆ ಸತ್ವ? ಎಸ್ಪೆಷಲಿ ನೀವು ಬೇವಿನ ಎಲೆನೆ ಬಳಸ್ತಾ ಇದೀರಿ ಅಂತ ಆಗ್ಲೇ ಹೇಳಿದ್ರಿ. ಅಂತದ್ ಏನಿದೆ ಮಹತ್ವ ಬೇವಿನ ಎಲೆಯಲ್ಲಿ? ಅಜಾಡಿರೆಕ್ಟಿನ್ ಅನ್ನೋದು ಒಂದು ಅಂಶ ಇರುತ್ತೆ ಸರ್ ಈ ಬೇವಿನ ಎಲೆಯಲ್ಲಿ. ಇದು ಏನಂದ್ರೆ ಮೆಜಾರಿಟಿ ಈಗ ನಾವು ಏನ್ ಬಯೋ ಪೆಸ್ಟಿಸೈಡ್ಸ್ ಅಂತ ನಾವೆಲ್ಲ ಮಾರ್ಕೆಟ್ ಅಲ್ಲಿ ನೋಡ್ತಿದೀವಿ, ಆ ಅಂತದ್ರಲ್ಲಿ ಮೆಜಾರಿಟಿ ಆಫ್ ದ ಬಯೋಪೆಸ್ಟಿಸೈಡ್ಸ್ ಅಲ್ಲಿ ಇದು ಒಂದು ಕಾಂಪೊನೆಂಟ್. ಏನಂತಾರೆ, ಇದು ಒಂದು ಅಂಶ ಆಗಿರುತ್ತೆ. ಅಂದ್ರೆ ಬೇವಿನ ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಅಜಾಡಿರೆಕ್ಟಿನ್ ಅನ್ನೋ ಒಂದು ಕಾಂಪೊನೆಂಟ್ ನ ಆ ಬಯೋಪೆಸ್ಟಿಸೈಡ್ಸ್ ಅಲ್ಲಿ ಕೂಡ ಬಳಸಿರುವಂತದ್ದು. ಅದಕ್ಕೆ ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಬೇವಿನ ಎಲೆಗಳನ್ನ ಬಳಸಿ ನಾವು ಒಂದು ಕೀಟನಾಶಕವನ್ನ ತಯಾರಿಸಿ ಅದಕ್ಕೆ ನಾವು ಅಸ್ತ್ರ ಅಂತ, ಅಂದ್ರೆ ಒಂದು ಅಸ್ತ್ರ, ಕೀಟಗಳನ್ನ ಬಾಧೆನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅಸ್ತ್ರ ಅನ್ನೋ ಉದ್ದೇಶದಿಂದ ಅದಕ್ಕೆ ನೀಮಾಸ್ತ್ರ ಅನ್ನೋ ಹೆಸರು ಕೂಡ ಇಟ್ಟಿರೋಂಥದ್ದು. ಹಿಂದಿನ ಕಾಲದಲ್ಲಿ ಇದನ್ನ ಬಳಸ್ತಾ ಇದ್ದಲ್ಲ, ಬೇವಿನಲ್ಲಿ ಆಸಕ್ತಿ ಇದೆ. ಹೌದು. ಈಗ ನಮಗೆ ಬೇವು ಬೆಲ್ಲ ತಿನ್ನಿ ಅಂತ ಯುಗಾದಿ ಹಬ್ಬದ ಟೈಮಲ್ಲಿ ಹೇಳ್ತಾರೆ. ಯಾಕೆ ಅನ್ನೋ ಕಾರಣಕ್ಕೆ ಶುಗರ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಇಲ್ಲ ಬೇವಿನಲ್ಲಿರುವಂತಹ ಎಷ್ಟೊಂದು ಒಳ್ಳೆಯ ಅಂಶಗಳು ನಮ್ಮ ಬಾಡಿಗೂ ಕೂಡ ಬೆನಿಫಿಟ್. ಅದೇ ರೀತಿ ಬೆಳೆಗಳಿಗೂ ಕೂಡ ಈ ಬೇವಿನ ಎಲೆಗಳಲ್ಲಿ ಏನ್ ಅಜಾಡಿರೆಕ್ಟಿನ್ ಅಂತ ಒಂದಿದೆ ಇದು ಅಂಶ, ಅದರಿಂದ ಅದು ಕೀಟನಾಶಕವಾಗಿ ಕೂಡ ಕ್ರಿಯೆ ನಿರ್ವಹಿಸುವಂತದ್ದು. ಬಹುತೇಕ ರಾಸಾಯನಿಕ ಔಷಧಿಗಳೇನ್ ಬರ್ತಾ ಇದೆ ಅದರಲ್ಲೂ ಇದನ್ನ ಬಳಕೆ ಮಾಡಿರ್ತಾರೆ. ಅದ್ರ ಬದಲು ರೈತರೇ ಈ ತರದ್ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಾ? ರಾಸಾಯನಿಕಗಳು ಅಂತಂದ್ರೆ ಅದೇ ಬಯೋಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಆಧಾರಿತ ಕೀಟನಾಶಕಗಳಂತ ಬಿಟ್ಟಿದ್ರೆ ಎಷ್ಟೊಂದು ಮಾರ್ಕೆಟ್ ಅಲ್ಲಿ ಇದಾವೆ. ಈಗ ಜೈವಿಕ ಗೊಬ್ಬರಗಳನ್ನ ಹೇಗೆ ಮಾರ್ಕೆಟ್ ಮಾಡ್ತಿದ್ದಾರೆ ಅದೇ ರೀತಿ ಜೈವಿಕ ಕೀಟನಾಶಕಗಳು ಅನ್ನೋದನ್ನು ಕೂಡ ಮಾರ್ಕೆಟ್ ಮಾಡ್ತಿದ್ದಾರೆ. ಅದರಲ್ಲಿ ಎಷ್ಟೊಂದು ಕೀಟನಾಶಕಗಳಲ್ಲಿ ಮೇನ್ ಮುಖ್ಯವಾದ ಅಂಶ ಏನಿರುತ್ತೆ ಅದು ಅಜಾಡಿರೆಕ್ಟಿನ್. ಅಂದ್ರೆ ಈ ಬೇವಿನ ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ಈ ಕಾಂಪೋನೆಂಟ್ನೇ ಅವರು ಕೀಟನಾಶಕವಾಗಿ ಕೂಡ ಬಳಸುವಂತದ್ದು. ಅದನ್ನ ರೈತರು ಸುಲಭವಾಗಿ ಅವರಿಗೆ ಸಿಗುವಂತ ಸುತ್ತಮುತ್ತ ಎಲ್ಲ ಕಡೆ ಬೇವಿನ ಮರಗಳು ಇದ್ದೇ ಇರ್ತವೆ. ಅವನ್ನ ತಂದು ರುಬ್ಬಿ ನೀಮಾಸ್ತ್ರವನ್ನ ಉಪಯೋಗಿಸಿ ಅಂದ್ರೆ ತಯಾರಿಸ್ಕೊಂಡು ಉಪಯೋಗಿಸುವಂತದ್ದು. ಅವರು ಹೊಲಗಳಲ್ಲಿ ಉಪಯೋಗಿಸಿದ್ರೆ ಉತ್ತಮ.
ಸೊ ಈ ನೀಮಾಸ್ತ್ರದ ಬಗ್ಗೆ ಏನಾದ್ರೂ ಡೌಟ್ಸ್ ಇತ್ತು, ಹಾ ಏನಾದ್ರು ಕೇಳ್ಬೇಕು ಅಂದ್ರೆ ತಮ್ಮ ಕೇವಿಕೆ ಮುಖಾಂತರ ಖಂಡಿತ ಸರ್. ಹೇಗ್ ಬರ್ಬೇಕು, ಹಿಂಗ್ ಸಂಪರ್ಕಿಸ್ಬೇಕು ನಿಮ್ಮನ್ನ? ನಮ್ದು ಏನದು ಮಾಗಡಿ ಕುಣಿಗಲ್ ರೋಡ್ ಅಲ್ಲಿ ಇರುವಂತಹ, ಅಂದ್ರೆ ಮೇನ್ ರೋಡ್ ಅಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಚಂದ್ರಾಯನಹಳ್ಳಿ, ಕಲ್ಯಾ ಪೋಸ್ಟ್, ಇದು ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಿಮಗೆ ಏನೇ ಡೌಟ್ಸ್ ಇದ್ರು, ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಕೇಳುವಂತದ್ದಿದ್ರು ಕೂಡ ನೀವು ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕಿಸಬಹುದು. ಒಟ್ಟಾರೆಯಾಗಿ ನಮ್ಮ ರೈತರಿಗೆ ಹೇಳೋದಾದ್ರೆ ಮೇಡಮ್, ಈ ನೀಮಾಸ್ತರದ ಬಗ್ಗೆ, ಯಾಕೆಂದ್ರೆ ಅಲ್ಲಿ ಇಲ್ಲಿ ಪೆಸ್ಟಿಸೈಡ್ಸ್ ತಗೊಂಬಂದು ಹಾಕಿ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಬದಲು ನಮ್ಮ ಬತ್ತಳಿಕೆಯಲ್ಲೇ ನಮ್ಮ ಹಿಂದಿನವರೇ ಬಳಸ್ತಾ ಇದ್ದಂತ ಒಂದು, ಸೊ ಅಂತ ಅವರಿಗೆ ಬಳಸ್ಲಿಕ್ಕೋಸ್ಕರ ರೈತರಿಗೆ ಏನ್ ಹೇಳ್ತೀರಾ? ಏನಂತಂದ್ರೆ ಅದೇ, ಈಗ ಎಲ್ಲ ಗಿಡ ಮದ್ದಲ್ಲ ಅನ್ನೋದು ಕೇಳಿರ್ತೀರಾ ನೀವು ಗಾದೆ ಮಾತನ್ನ. ಅದೇ ತರ ನೀವು ಮನೆಯಲ್ಲಿ ನೀವು ಇದನ್ನ ತಯಾರಿಸ್ಕೊಂಡು ಮಾಡಿದ್ರೆ ನಿಮಗೆ ಆ ಬೇರೆ ಖರ್ಚು ಏನಾಗ್ತಿದೆ, ನೀವು ರಾಸಾಯನಿಕ ಕೀಟನಾಶಕಗಳ ಮೇಲೆ ಏನ್ ನೀವು ಅವಲಂಬಿತರಾಗಿದ್ದೀರಾ ಅದು ಕೂಡ ಕಡಿಮೆ ಆಗಿ, ನಿಮ್ ಖರ್ಚು ಕಡಿಮೆ ಆಗಿ, ಆಮೇಲೆ ಏನಂತಾರೆ, ಈಗ ನಾವು ಕೀಟನಾಶಕಗಳನ್ನ, ರಾಸಾಯನಿಕಗಳು ಇರುವಂತ ಕೀಟನಾಶಕಗಳನ್ನ ಬಳಸ್ತಿದ್ರು ಕೂಡ ಕೆಲವೊಂದು ಕಂಟ್ರೋಲ್ ಆಗ್ತಿಲ್ಲ ನಮಗೆ. ಇತ್ತೀಚೆಗೆ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕೀಟ ಬಾಧೆ ಮತ್ತೆ ರೋಗ ಬಾಧೆ, ಈವನ್ ನಾವು ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ತಿದ್ರು ಕೂಡ ಕಂಟ್ರೋಲ್ ಆಗ್ತಿಲ್ಲ. ಯಾಕಂದ್ರೆ ಅದು ಪೆಸ್ಟ್ ರಿಸರ್ಜೆನ್ಸ್ ಅಂತ ಅಂತಾರೆ. ಅಂದ್ರೆ ಅವು ಈಗ ನಮ್ಮಲ್ಲಿ ಹೆಂಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಹಂಗೆ ಅವನು ರೋಗ ನಿರೋಧಕ ಶಕ್ತಿಯನ್ನ ಡಬಲ್ ಮಾಡ್ಕೊಂಡು ಈಗ ಅವಕ್ಕೆ ಒಂದು ರೆಸಿಸ್ಟೆನ್ಸ್ ಅಂತ ಬಿಲ್ಡ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಅದ್ರ ಬದಲು ನಾವು ನಾಟಿ ಇದಕ್ಕೆ ಅಂತ ಹೋದ್ರೆ ಇದು ಉತ್ತಮ ಅಂತ ನಾನು ಹೇಳ್ತೀನಿ. ಸಾಕಷ್ಟು ರೈತರು ಬಳಸ್ತಾ ಇದಾರಲ್ವಾ ಈಗ? ಬಳಸ್ತಿದ್ದಾರೆ ಸರ್, ಸುಮಾರಷ್ಟು ಜನ ರೈತರು ಬಳಸ್ತಿದ್ದಾರೆ. ಧನ್ಯವಾದಗಳು ಮೇಡಮ್. ಧನ್ಯವಾದ. ಬಗ್ಗೆ ವಿಸ್ತೃತವಾದ ಮಾಹಿತಿ ನೀಡಿದ್ದೀರಾ, ಧನ್ಯವಾದಗಳು.